ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಳು ನನ್ನ ಅಕ್ಕಂಗೆ ಏನೋ ಮಂತ್ರ ಹಾಕಿ ತನ್ನ ಕೈವಶ ಮಾಡ್ಕೊಂಡಿದ್ದಾಳೆ. ಇಲ್ಲ ಅಂದಿದ್ರೆ ನಿನ್ನೆ ಮೊನ್ನೆ ತನಕ ಇವಳು ಮುಖ ಕಂಡ್ರೆ ಆಗದೆ ಇರೋ ಅಕ್ಕ ಇವತ್ತು ಇಲ್ಲಿ ತನಕ ಬಂದು ಇವಳಿಗೆ ಔಷಧಿ ಕೊಟ್ಟು ಹೋಗ್ತಿದ್ರ. ಅಷ್ಟು ಮಾತ್ರ ಅಲ್ಲಪ್ಪ, ಪ್ರೇಮ ಮಾಡ್ತಾ ಇದ್ದಿದ್ದ ಪಾಯಸ ಎಷ್ಟು ರುಚಿಯಾಗಿರ್ತಿತ್ತು ಅಂತ ಇವಳು ಮಾಡಿರೋ ಪಾಯಸ ಅದನ್ನೇ ಜಪ ಮಾಡ್ತಿರ್ತಾರೆ ಅಕ್ಕನ ಬಾಯಲ್ಲಿ. ತಪ್ಪು ಮಾಡದೇ ಇರೋ ನಿನ್ನ ಹೆಸರು ಬರ್ತಿಲ್ಲ ಕಣೋ, ತಪ್ಪು ಮಾಡಿ ಮನೆ ಬಿಟ್ಟು ಹೋಗಬೇಕಾಗಿರೋ ಇವಳ ಹೆಸರು ಬರ್ತಿದೆ ಹೇಳು, ನನ್ನ ಹೊಟ್ಟೆ ಉರಿಯಲ್ವಾ ಅಂತಾರೆ ಮಹೇಶ್ವರಿ. ಅಮ್ಮ, ಅದು ಮೋಡಿಗೂ ಮಂತ್ರಕ್ಕೂ ಬದಲಾಗೋದಲ್ಲಮ್ಮ, ಗುಣಕ್ಕೆ ಬದಲಾಗಿರೋದು ಅಂತಾನೆ ರಾಮ್. ಅತ್ತೆ, ದೊಡ್ಡತ್ತೆ ನಿಜವಾಗ್ಲೂ ನನ್ನ ನೆನ್ಪು ಮಾಡ್ಕೊಂಡ್ರ, ನನ್ನ ಹೆಸರು ಕರೆದ್ರ, ನಾನು ಮಾಡೋ ಪಾಯಸನ ಅವರು ನೆನ್ಪು ಮಾಡ್ಕೊಂಡ್ರ ಅಂತಾಳೆ ಪ್ರೇಮ. ಓಹೋ, ಅಕ್ಕ ನಿನ್ನ ನೆನೆಸ್ಕೊಂಡ್ರು ಅಂತ ಅತಿಯಾಗಿ ಖುಷಿ ಪಡಬೇಡ ಅಂತ ಕಣೆ ನಾನು ಇಲ್ಲಿವರೆಗೆ ಬಂದಿದ್ದು. ಪಾಪ ಅಕ್ಕ ತನ್ನ ಒಳ್ಳೆ ಗುಣಕ್ಕೆ ನಿನ್ನ ನೆನಪಿಸ್ಕೊಂಡಿದ್ದಾರೆ, ನೀನು ಮಾಡಿರೋ ಪಾಯಸನ ಹೊಗಳಿದ್ದಾರೆ. ಹಾಗನ್ ಮಾತ್ರಕ್ಕೆ ಅದನ್ನೇ ನೆಪ ಇಟ್ಕೊಂಡು ಮನೆ ಹತ್ರ ಬರೋದಾಗಲಿ ಪಾಯಸ ಮಾಡಿಕೊಂಡು ತಂದು ಕೊಡೋದಕ್ಕಾಗಲಿ ಹೋಗಬೇಡ. ನೆನಪು ಅನ್ನೋದು ಗಾಳಿ ಇದ್ದ ಹಾಗೆ ಪ್ರೇಮ, ಹೀಗೆ ಬಂದು ಹೀಗೆ ಹೊರಟೋಗುತ್ತೆ, ತಿಳ್ಕೊ ಅಂತಾರೆ ಮಹೇಶ್ವರಿ. ಅಮ್ಮ, ದೊಡ್ಡಮ್ಮಂಗೆ ಪ್ರೇಮ ಮೇಲಿರೋ ಪ್ರೀತಿ ಅದು, ನೀನು ಯಾಕಮ್ಮ ಮಧ್ಯದಲ್ಲಿ ಬಂದು ತಡಿತೀಯ ಅಂತಾನೆ ರಾಮ್. ನೀನು ಸುಮ್ಮನಿರು ರಾಮ್, ಇವಳು ಮಾಯದ ಮಾತುಗಳಿಗೆ ನೀನು ಮರಳಾಗಿದೆಯಾ ನೋಡು ಪ್ರೇಮ. ಮತ್ತೆ ಹೇಳ್ತಿದ್ದೀನಿ, ಅಕ್ಕನಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ನಿನಗೆ ಒಳ್ಳೆಯದು. ಪದೇ ಪದೇ ಅಕ್ಕನ ಸುತ್ತಮುತ್ತ ಸುಳಿಯೋದಕ್ಕೆ ಬಂದರೆ ಆಮೇಲೆ ನನ್ನ ನಿಜವಾದ ರೂಪ ತೋರಿಸ್ಬೇಕಾಗುತ್ತೆ ಅಂತಾರೆ ಮಹೇಶ್ವರಿ. ಅತ್ತೆ, ಬೆಂಕಿಗೆ ನೀರು ಹಾಕಿದ ಕೂಡಲೇ ಒಳಗಿರೋ ಕೆಂಡ ಆರೋಗಲ್ಲ. ದೊಡ್ಡತ್ತೆ ಮನಸ್ಸಲ್ಲಿರೋ ನನ್ನ ಮೇಲಿನ ಪ್ರೀತಿ ಕೆಂಡನ ಯಾರಿಂದನೂ ಆರಿಸೋಕ್ಕಾಗಲ್ಲ. ಹಾಗೆ ನೀವು ಎಷ್ಟು ಬೇಕಿದ್ರೂ ಹೆದರಿಸಿ ಬೆದರಿಸಿ ಏನು ಬೇಕಿದ್ರೂ ನಿಂದಿಸಿ, ಆದರೆ ನಾನು ನನ್ನ ದೇವಸ್ಥಾನಕ್ಕೆ ಬರೋದನ್ನು ಯಾರಿಂದನೂ ತಪ್ಪಿಸೋಕ್ಕಾಗಲ್ಲ ಅಂತಾಳೆ ಪ್ರೇಮ. ಇದೇ ಈ ಹಠನೆ ಬೇಡ ಅಂತ ಹೇಳೋದು. ನೋಡು ರಾಮ್, ನಿನ್ನ ಹೆಂಡ್ತಿನ ಸ್ವಲ್ಪ ಹದ್ಬಸ್ನಲ್ಲಿಟ್ಕೋ, ಇಲ್ಲ ಅಂದರೆ ಇದ್ರ ಪರಿಣಾಮನ ನೀನು ಎದುರಿಸಬೇಕಾಗುತ್ತೆ. ಇವಳು ಪಾಯಸನೋ ಥೂ ಅಂತ ಹೋಗ್ತಾರೆ ಮಹೇಶ್ವರಿ. ಈಶ್ವರಿ ದಾಮಿನಿ ಅಂತ ರೂಮಿಗೆ ಬಂದು ಎಲ್ಲಿ ಹೋದ್ಲು ಇವಳು ಅಂತ ಕರೆಯುವಾಗ ಹಿಂದಿನಿಂದ ದಾಮಿನಿ ಬಂದು ಏನಾಯಿತು ಮಹೇಶ್ವರಿ ಅಂತಾಳೆ. ದಾಮಿನಿ, ನೀನು ಹೇಳ್ದ ಹಾಗೆ ಮಾಡಿಬಿಟ್ಟು ಬಂದೆ. ಒಂದು ಕಡೆ ಅವಳನ್ನು ಬೈದಾಗೂ ಇರಬೇಕು, ಇನ್ನೊಂದು ಕಡೆ ಕಲ್ಯಾಣಿ ಮೇಲೆ ಪ್ರೀತಿ ಬಂದಾಗೆ ಇರಬೇಕು, ಹಾಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಆದರೆ ನನಗೊಂದು ಅನುಮಾನ, ಈ ಕಲ್ಯಾಣಿ ಪ್ರೇಮನ ಎಲ್ಲೂ ಆ ಥರ ಹೋಗಲೇ ಇಲ್ಲ, ಪಾಯಸದ ಬಗ್ಗೆನೂ ಮಾತಾಡಿಲ್ಲ ಅಲ್ವಾ ಅಂತಾರೆ ಮಹೇಶ್ವರಿ. ಇದಾ ನಿನ್ನ ಅನುಮಾನ? ಇದು ನಾನು ಹಣಿದಿರೋ ಬಲೆ ಕಣೆ ಅಂತಾಳೆ ದಾಮಿನಿ. ಇದು ನನಗೆ ಗೊತ್ತು, ಆದರೆ ನಿನ್ನ ಮಾತು ಕೇಳಿ ನೀನು ಹೇಳಿದ ಹಾಗೆ ಆ ಪ್ರೇಮ ಪಾಯಸ ಮಾಡ್ತಾಳೆ ಅಂತೀಯ. ನನಗ್ಯಾಕೋ ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಿಲ್ಲ ದಾಮಿನಿ ಅಂತಾರೆ ಮಹೇಶ್ವರಿ. ಓವರ್ ಆಗಿ ಯೋಚನೆ ಮಾಡಬೇಡಿ ಮಹೇಶ್ವರಿ, ಅದನ್ನು ನನಗೆ ಬಿಡು. ಪ್ರೇಮಗೆ ಈ ಮನೇಲಿ ನೆಲೆ ಸಿಗಬೇಕು, ಆ ಕಲ್ಯಾಣಿ ಮನಸ್ಸು ಗೆಲ್ಲಬೇಕು ಅಂತ ತುಂಬ ಹಠ ಇದೆ. ಇವತ್ತು ನೀನು ಹೋಗಿ ಕಲ್ಯಾಣಿಗೆ ಪಾಯಸ ಇಷ್ಟ ಅಂತ ಹೇಳಿದ ತಕ್ಷಣ ಅವಳು ಇದೇ ಅವಕಾಶ ಅಂದ್ಕೊಂಡು ಅಡುಗೆ ಮನೆಗೆ ಓಡಿ ಹೋಗಿರ್ತಾಳೆ, ಪಾಯಸ ಮಾಡದೇ ಮಾಡ್ತಾಳೆ. ಈ ಪ್ರೀತಿಗಿಂತ ಮನುಷ್ಯನ ಅಸಹಾಯಕತೆ ಇದೆಯಲ್ಲ, ತುಂಬ ದೊಡ್ಡದು. ನಾನು ಹಣಿದಿರೋ ಈ ಜಾಲದಲ್ಲಿ ಆ ಪ್ರೇಮ ಹೇಗೆ ಸಿಕ್ಕಾಕ್ಕೊಂಡು ಒದ್ದಾಡ್ತಾಳೆ ಅಂತ ನಿನ್ನ ಕಣ್ಣಾರೆ ನೀನು ನೋಡ್ತೀಯಾ, ಕಾಯ್ತಿರು ಅಂತಾಳೆ ದಾಮಿನಿ. ಅದು ಹಾಗೆಲ್ಲ ದಾಮಿನಿ, ಒಂದು ವೇಳೆ ಆ ಪ್ರೇಮ ಪಾಯಸ ಮಾಡಿದ್ರು ಆ ಪಾಯಸನ ಕಲ್ಯಾಣಿ ತಿಂತಾಳೆ ಅಂತೀಯಾ ಅಂತಾಳೆ ಮಹೇಶ್ವರಿ. ತುಂಬ ಯೋಚನೆ ಮಾಡಬೇಡ, ಅದನ್ನು ಅವಳೇ ಸರಿ ಮಾಡ್ತಾಳೆ. ಆ ಸಿಹಿ ತಿನ್ನೋಕ್ಕೂ ಮುಂಚೆ ಆ ಸಿಹಿ ತಿಂಡಿಲಿ ವಿಷ ಇದೆ ಅಂತ ಯಾವ ನೊಣಕ್ಕೂ ಗೊತ್ತಾಗೋದಿಲ್ಲ. ಆ ಕಲ್ಯಾಣಿ ಆ ಪಾಯಸನ ತಿಂತಾಳೆ ಅಷ್ಟೇ ಅಂತಾಳೆ ದಾಮಿನಿ. ಈಚೆ ರಾಮ್, ನೋಡಿದ್ದೆ ಪ್ರೇಮ, ದೊಡ್ಡಮ್ಮನ ಮನಸ್ಸಲ್ಲಿ ನನಗಷ್ಟೇ ಅಲ್ಲ ನಿನಗೂ ಅದೇ ಸ್ಥಾನಮಾನ ಇದೆ. ಹೋಗು, ದೊಡ್ಡಮ್ಮಂಗೆ ಇಷ್ಟ ಆಗಿರೋ ಪಾಯಸನ ರೆಡಿ ಮಾಡು ಅಂತಾನೆ. ನನಗೆ ಗೊತ್ತು ರಾಮ್, ಅತ್ತೆ ಹೊರಗಡೆಯಿಂದ ನನ್ನ ಎಷ್ಟೇ ಬೈಬೋದು, ಆದರೆ ಅವ್ರ ಮುಖದಲ್ಲಿ ನನ್ನ ಮೇಲಿರೋ ಪ್ರೀತಿ ಎದ್ದು ಕಾಣಿಸ್ತಿತ್ತು ರಾಮ್. ಅತ್ತೆಗೆ ನನ್ನ ಮೇಲೆ ಕೋಪ ಇರಬಹುದು, ಅಷ್ಟೇ ದ್ವೇಷ ಅಂತೂ ಖಂಡಿತ ಇರಲ್ಲ. ನಾನು ಮಾಡೋ ಪಾಯಸದಿಂದ ಅವ್ರ ಮನಸ್ಸು ಹಗುರ ಆಗುತ್ತೆ ಅನ್ನೋದಾದರೆ ನಾನು ಈಗಲೇ ಪಾಯಸ ರೆಡಿ ಮಾಡ್ತೀನಿ ಅಂತ ಪ್ರೇಮ ಒಳಗೆ ಹೋಗ್ತಾಳೆ. ಈಚೆ ದಾಮಿನಿ, ಇವತ್ತು ಒಂದು ಕಲ್ಲಲ್ಲಿ 2 ಹಕ್ಕಿನ ಹೊಡಿತೀನಿ. ಆ ಪಾಯಸ ಕಲ್ಯಾಣಿ ಹೊಟ್ಟೆಗೆ ಸೇರುವಷ್ಟೊತ್ತಿಗೆ ಈ ಮನೆ ನೆಮ್ಮದಿ, ಆ ಪ್ರೇಮ ಕತೆ ಎರಡೂ ಕ್ಲೋಸ್. ಹೋಗು ಮಹೇಶ್ವರಿ, ಜ್ಯೂಸ್ ರೆಡಿ ಮಾಡು ಅಂತಾಳೆ ದಾಮಿನಿ. ಜ್ಯೂಸಾ? ಇವಾಗ ಯಾಕೆ ಅಂತ. ಹಾಂ ಜ್ಯೂಸಾ, ಅರ್ಥ ಆಯಿತು, ನಾನೇ ಹೋಗಿ ರೆಡಿ ಮಾಡ್ತೀನಿ ಅಂತ ಮಹೇಶ್ವರಿ ಹೋಗ್ತಾಳೆ. ಈಚೆ ಕಲ್ಯಾಣಿ ಅಂತ ದಾಮಿನಿ ನಗ್ತಾಳೆ. ಈಚೆ ಮಹಾದೇವ PG ಹತ್ರ ಬಂದು ಕಾರನ್ನು ನಿಲ್ಲಿಸಿ ಕೆಳಗಿಳಿದು ನಿಂತ್ಕೊಂಡು ನೋಡ್ತಿರ್ತಾನೆ. ಶ್ರೀನಿವಾಸ್ ಅಡ್ಡ ನಿಂತ್ಕೊಂಡು ಡನ್ ಅಂತ ಸನ್ನೆ ಮಾಡ್ತಾರೆ. ಆಗ ಕಾವ್ಯ ಮಹಾದೇವನ ನೋಡಿ ಅವನ ಹತ್ರ ಬಂದು, ಓ, ಕೊನೆಗೂ ಬರೋದಕ್ಕೆ ಮನಸ್ಸಾಯ್ತಾ ಮಹಾದೇವ ಅವರಿಗೆ? ಜಂಬದಲ್ಲಿರೋ ನೀವು ನನ್ನ ಒಂದೇ ಒಂದು ಮಾತಿಗೆ ಬರ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ, ಆದರೂ ಬಂದಿದ್ಯಲ್ಲ ಅಂತಾಳೆ ಕಾವ್ಯ. ನಿಂತಾವ ಒಂದು ಮಾತು ಹೇಳಬೇಕು ಕಣಮಿ, ನೀನು ಯಾರನ್ನು ಹುಡುಕ್ತಿದ್ಯಾ ಅಂತ ನನಗೆ ಗೊತ್ತು, ಆದರೆ ನಾನಿವತ್ತು ನಿನಗೆ ಒಂದು ದೊಡ್ಡ ಸತ್ಯ ಹೇಳಬೇಕು ಅಂತಾನೆ ಮಹಾದೇವ. ನೀನು ಸತ್ಯ ಹೇಳೋದು ಬೇಕಿಲ್ಲ ಮಹಾದೇವ,
ಮಹಾದೇವ, ನೀನು ಮಾತಾಡೋದೆಲ್ಲ ಮುಗೀತು, ನಿನ್ನ ಸತ್ಯ ಆಮೇಲೆ ಕೇಳೋಣ ಮಹಾದೇವ. ಇವತ್ತು ನಿನ್ನಷ್ಟೇ ಕರೆದಿದ್ದಲ್ಲ, ಮುಖ್ಯವಾಗಿ ರಾಘವೇಂದ್ರ ತಾತನ್ನ ಕರೆದಿದ್ದೀನಿ. ನಿನ್ನ ಕಣ್ಣೆದುರಿಗೆ ಅವರನ್ನು ನಿಲ್ಲಿಸಿ ಹೆಣ್ಣಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ರಾಘವೇಂದ್ರ ತಾತ ಎಲ್ಲಿ ಹೋದರು, ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ ಅಂತಾಳೆ ಕಾವ್ಯ. ಅವ್ರು ಬರೋಕ್ಕಿಲ್ಲ, ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ ಅಂತ ಮಹಾದೇವ ಹೇಳುವಾಗ, ಮಾತಾಡಬೇಡ ಮಹಾದೇವ, ನೀನೆಲ್ಲ ಹೇಳಿದ್ಯಾ ಮಹಾದೇವ, ನೀನು ಈಗ ಹೇಳೋದಕ್ಕೆ ಏನು ಉಳಿದಿಲ್ಲ. ಇವತ್ತು ನಾನು ಮಾತಾಡ್ತೀನಿ, ನೀನು ಕೇಳಿಸ್ಕೋಬೇಕು. ನಾನು ವ್ಯಕ್ತಿಗಳು ಹೇಗಿರ್ತಾರೆ ಅಂತ ತೋರಿಸ್ಬೇಕು ಅಂತ ಕರೆದಿದ್ದೀನಿ. ಹೆಣ್ಣು ಅಂದರೆ ಬರೀ ಅಡುಗೆ ಮನೆಗೆ ಸೀಮಿತ ಅಲ್ಲ, ಅವಳು ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ಮಾಡ್ತಾಳೆ ಅಂತ ನಾನು ಸಾಧಿಸಿ ತೋರಿಸಿದ್ದೀನಿ. ಎಲ್ಲ ಗಂಡಸರು ಕೆಟ್ಟವರು ಅನ್ನೋ ಮನಸ್ಥಿತಿಗೆ ಬಂದಿದ್ದೆ, ಆದರೆ ಎಲ್ಲರೂ ಕೆಟ್ಟವರು ಅಲ್ಲ. ನಿನ್ನಂಥ ಪೆಟಿಯಾರ್ಕಲ್ ಮೈಂಡ್ ಸೆಟ್ ಇರೋರು ಮಾತ್ರ ಕೆಟ್ಟವರು, ಕೀಳಾಗಿ ಯೋಚನೆ ಮಾಡೋರು ಅಂತ ತೋರಿಸ್ಬೇಕು ಅಂತ ಕರೆದಿದ್ದೀನಿ ಅಂತಾಳೆ ಕಾವ್ಯ. ಅಂದರೆ ನೀನಿವತ್ತು ನಮ್ಮ ಮಧ್ಯೆ ಎಲ್ಲ ಸರಿ ಮಾಡೋಕ್ಕೆ ಕರೆದಿಲ್ಲ, ನನಗೆ ಅವಮಾನ ಮಾಡೋಕ್ಕೆ ಅಂತ ಕರೆದಿದ್ಯಾ ಅಲ್ವಾ ಅಂತಾನೆ ಮಹಾದೇವ. ಸರಿ ಮಾಡ್ಕೊಳ್ಳೋದಾ? ಸರಿ ಮಾಡ್ಕೊಳ್ಳೋಕೆ ಏನು ಉಳಿದಿದೆ? ಸರಿ ಮಾಡ್ಕೊಳ್ಳೋಕ್ಕೆ ನೀನು ಏನು ಉಳಿಸಿದ್ಯಾ? ನಿನ್ನಂಥವನ ಜೊತೆ ನಾನು ಮತ್ತೆ ಎಲ್ಲ ಸರಿ ಮಾಡ್ಕೋತೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು? ಅದನ್ನು ಕನಸಲ್ಲೂ ಯೋಚನೆ ಮಾಡಬೇಡ ಮಹಾದೇವ ಅಂತಾಳೆ ಕಾವ್ಯ. ಅಯ್ಯೋ ಕಾವ್ಯ, ಅದು ಹಂಗಲ್ಲ ಕಣಮ್ಮಿ ಅಂತ ಮಹಾದೇವ ಹೇಳುವಾಗ, ಮಾತಾಡಬೇಡ ನೀನು, ಮಾತಾಡಬೇಡ, ನೀನಿವತ್ತು ಬರೀ ಕೇಳಿಸ್ಕೋಬೇಕು ಅಷ್ಟೇ. ರಾಘವೇಂದ್ರ ತಾತ ಹೆಣ್ಮಕ್ಳನ್ನ ನಿನ್ನ ಹಾಗೆ ಕೀಳಾಗಿ ನೋಡದೆ ಇರೋ ಹೆಣ್ಮಕ್ಳು ಓದಿಗೆ ಬೆನ್ನೆಲುಬಾಗಿ ನಿಲ್ಲೋ ಅಪ್ಪಟ ಚಿನ್ನ. ಗಂಡಸು ಅಂದರೆ ಹೇಗಿರಬೇಕು ಅಂತ ತೋರಿಸ್ಬೇಕು ಅಂತಲೇ ನಿನ್ನ ಇಲ್ಲಿಗೆ ಕರೆದಿದ್ದು. ಅಟ್ಲೀಸ್ಟ್ ಅವರನ್ನು ನೋಡಿದ ಮೇಲಾದರೂ ನಿನಗೆ ಬುದ್ಧಿ ಬರಲಿ ಅಂದ ಹಾಗೆ ನಿನಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ನಿನ್ನನ್ನು ಕರೆಸಿದ್ದು. ಏನು ಅಂತ ಗೊತ್ತಾ? ಇದು ಫಾರಿನ್ ಕಂಪ್ನಿಯಿಂದ ಬಂದಿರೋ ಆಫರ್ ಲೆಟರ್. ತಗೋ ಅಂತ ಅವನ ಮುಖಕ್ಕೆ ಬಿಸಾಕಿ, ಇದೇನು ಅಂತ ಗೊತ್ತೇನೋ? ಯೂನಿವರ್ಸಿಟಿನಲ್ಲಿಂದ ಬಂದಿರೋ ಅಫಿಷಿಯಲ್ ಲೆಟರ್. ಓದು. ಹೋ, ಮರ್ತೇ ಬಿಟ್ಟಿದ್ದೆ, ನೀನು ಓದು ಬರದೇ ಇರೋ. ಹಾಂ, ನಾನೇ ಹೇಳ್ತೀನಿ ಬಿಡು. ಯೂನಿವರ್ಸಿಟಿಯವರು ಇಡೀ ಕಾಲೇಜ್ಗೆ ಫಸ್ಟ್ ಬಂದಿರೋದಕ್ಕೆ ನನಗೆ ಸನ್ಮಾನ ಮಾಡ್ತಿದ್ದಾರೆ. ನಮ್ಮ ದೇಶದ ದೊಡ್ಡ ಸೈಂಟಿಸ್ಟ್ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಅದರ ಲೆಟರ್ ಇದು. ನೆನಪಿದೆಯಾ ಮಹಾದೇವ? ಅವತ್ತು ಹೆಣ್ಮಕ್ಳು ಬರೀ ಅಡುಗೆ ಮನೆಗೆ ಲಾಯಕ್ಕು, ಅವರಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಅಹಂಕಾರದಿಂದ ಹೇಳಿದ್ದೆ. ತಗೋ, ಓದ್ಕೋ ಮುಖಕ್ಕೆ. ಇದೇ ನನ್ನ ಉತ್ತರ. ಇನ್ಮೇಲಾದರೂ ನಿನ್ನ ಅಹಂಕಾರ ಇಳೀಲಿ. ನಿನ್ನನ್ನು ಕರೆಸಿದ ಕೆಲಸ ಮುಗೀತು. ಗೆಟ್ ಲಾಸ್ಟ್, ಐಸೆ ಗೆಟ್ ಲಾಸ್ಟ್ ಅಂತಾಳೆ ಕಾವ್ಯ. ಕಾವ್ಯ, ನೀನು ಮಾತಾಡಿದ್ದು ಮುಗೀತಾ? ಒಂದೇ ಒಂದು ನಿಮಿಷ ಟೈಮ್ ಕೊಡು ಅಂತಾನೆ ಮಹಾದೇವ. ನೀನು ಮಾತಾಡೋಕ್ಕೆ ಏನು ಉಳಿದಿಲ್ಲ ಮಹಾದೇವ, ನಾನು ಮಾತಾಡಿದ್ದು ಮುಗೀತು, ಗುಡ್ ಬಾಯ್ ಅಂತ ಕಾವ್ಯ ಹೋಗ್ತಾಳೆ. ಇದೆಲ್ಲನೂ ಶ್ರೀನಿವಾಸ್ ನೋಡ್ತಾ ನಿಂತಿರ್ತಾರೆ. ಮಹಾದೇವ ಕೆಳಗಡೆ ಬಿದ್ದಿರೋ ಪೇಪರ್ಸ್ನೆಲ್ಲ ಎತ್ಕೋತಾನೆ. ಶ್ರೀನಿವಾಸ್ ಅವ್ರ ಹತ್ರ ಬರ್ತಾರೆ. ಮಹಾದೇವ, ಮಹಾದೇವ, ಏನು ಮಾತಾಡ್ತಾಳೋ ಅವಳು, ಏನು ಮಾತಾಡ್ತಾಳೆ? ಅಲ್ಲ ಕಣೋ, ಅವಳು ರ್ಯಾಂಕ್ ಬಂದುಬಿಟ್ಲು ಅಂತ ಅಷ್ಟು ಅಹಂಕಾರನ ಅವಳಿಗೆ? ನೀನು ಅವಳ ಎಷ್ಟೆಲ್ಲ ಮಾತಾಡಿಸಿದ್ರು, ಬಾಯಿಗೆ ಬಂದಾಗ ಬೈತಿದ್ರು, ಅವಳಿಗೆ ಒಂದು ಮಾತು ಆಡದೆ ತೆಪ್ಪಗೆ ನಿಂತ್ಕೊಂಡೆ. ನಾನೇ ಆ ರಾಘವೇಂದ್ರ ತಾತ ಅಂತ ಜೋರಾಗಿ ಗಂಟ್ಲು ಹರ್ಕೊಂಡು ಹೇಳೋಕೆ ಏನಾಗಿತ್ತು ನಿನಗೆ? ದಾಡಿ ಇಲ್ಲ, ನಾನು ಸುಮ್ಮನೆ ಇರಲ್ಲ. ನಾನೇ ಹೋಗಿ ಅವಳ ಮುಂದೆ ನಿಂತು ಪ್ರತಿಯೊಂದು ಸತ್ಯನೂ ಹೇಳ್ತೀನಿ. ನೀನು ಆ ಕಾವ್ಯಂಗೆ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ ಅಂತ ಅವಳಿಗೆ ಇವತ್ತು ಈಗಲೇ ಗೊತ್ತಾಗಲೇಬೇಕು. ತಡಿ, ಈಗಲೇ ಹೋಗಿ ಅವಳನ್ನು ಕರಿತೀನಿ ಅಂತಾರೆ ಶ್ರೀನಿವಾಸ್. ಆಗ ಮಹಾದೇವ ಅವ್ರ ಕೈನ ಹಿಡ್ಕೋತಾನೆ. ಬೇಡ, ಬಿಟ್ಬಿಡಿ ಅಪ್ಪಾಜಿ, ಕಾವ್ಯಂಗೆ ಯಾವ ಸತ್ಯನೂ ಗೊತ್ತಾಗೋದು ಬೇಡ. ನೀನೇನಾರ ಒಳಗೆ ಹೋದರೆ ನನ್ನ ಮ್ಯಾಕೆ ಆಣೆ ಅಂತಾನೆ ಮಹಾದೇವ. ಯಾಕೋ ಹಾಗೆ ಹೇಳ್ತೀಯಾ? ಅವಳು ನಿನ್ನ ಗಮಾರ ಅಂತಾಳೆ, ನಿನ್ನ ಮುಖಕ್ಕೆ ಪೇಪರ್ ಎಸಿತಾಳೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕಾ ಅಂತಾರೆ ಶ್ರೀನಿವಾಸ್. ಅಪ್ಪಾಜಿ, ಒಂದಕ್ಕಿಂತ ಯೋಚನೆ ಮಾಡಿ. ನನ್ನ ಕಾವ್ಯಂಗೆ ಯಾರ ಸಹಾಯನೂ ಇಲ್ಲದೆ ಇಷ್ಟೆಲ್ಲ ಸಾಧಿಸಿದ್ದೆ ಅನ್ನೋ ಹೆಮ್ಮೆ ಐತೆ. ಗಂಡನ ಮಾತನ್ನು ಸುಳ್ಳು ಮಾಡಿ ಅವನಿಗೆ ಎದುರಾಗಿ ನಿಂತು ತಾನು ಗೆದ್ದೆ ಅನ್ನೋ ವಿಶ್ವಾಸ ಅವಳ ಕಣ್ಣಲ್ಲೈತೆ. ಇವಾಗ ನೀವು ಹೋಗಿ ನಿಮ್ಮ ಸಾಧನೆಗೆ ಹೆಗ್ಲು ಕೊಟ್ಟಿದ್ದು, ರಾಘವೇಂದ್ರ ತಾತನಾಗಿ ಸಹಾಯ ಮಾಡಿದ್ದು ಇದೇ ಮಹಾದೇವ ಅಂತ ಹೇಳಿಬಿಟ್ರೆ ಅವಳ ಸಾಧನೆ ಖುಷಿ ಎಲ್ಲ ಹಾಳಾಗೋಯ್ತದೆ. ನನ್ನ ಕಾವ್ಯ ಸ್ವಾಭಿಮಾನಿ ಅಪ್ಪಾಜಿ. ನನ್ನಿಂದಾಗೆ ಅವಳು ದೊಡ್ಡ ಸಾಧನೆ ಮಾಡಿದ್ದು, ವಿಜ್ಞಾನಿ ಹುದ್ದೆ ಸಿಕ್ಕಿರೋದು ಅಂತ ಅವಳಿಗೇನಾದರೂ ಗೊತ್ತಾಗ್ಬಿಟ್ರೆ ನಾಳೆ ದಿನ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವಳು ಪ್ರಶಸ್ತಿ ತಗೊಳ್ಳೋಕ್ಕೆ ಒಪ್ಕೊಳ್ಳೋದೇ ಇಲ್ಲ. ನೀನು ಹಾಕಿರೋ ಭಿಕ್ಷೆ ನನಗೆ ಬೇಕಾಗಿಲ್ಲ ಅಂತ ಸಿಕ್ಕಿರೋ ಹುದ್ದೆನೂ ಬಿಟ್ಟು ಬಿಡ್ತಾಳೆ. ಅವಳು ಇಷ್ಟು ದಿನ ಕಷ್ಟಪಟ್ಟು ಓದಿದ್ದೆಲ್ಲ ವ್ಯರ್ಥ ಆಗೋಯ್ತದೆ ಅಪ್ಪಾಜಿ. ಅದಕ್ಕೆ ಅವಳು ಕನಸು ಮುರಿಯಬಾರ್ದು ಅಪ್ಪಾಜಿ. ಈಗ ಅವಳು ಗುರಿನ ತಲುಪವಳೆ. ನನಗೆ ಅಷ್ಟೇ ಸಾಕು ಅಪ್ಪಾಜಿ. ಅವಳು ಗೆಲುವಿನ ಮಧ್ಯೆ ಗಮಾರ ಮಹಾದೇವನ ಹೆಸರು ಬೇಡವೇ ಬೇಡ. ಬಿಟ್ಬಿಡಿ ಅಪ್ಪಾಜಿ, ಬಿಟ್ಬಿಡಿ ಅಂತ ಮಹಾದೇವ ಪೇಪರ್ಸ್ನೆಲ್ಲ ತಗೊಂಡು PG ಒಳಗಡೆನೆ ನೋಡ್ತಾ ಅಲ್ಲಿರೋ ಚೇರ್ ಮೇಲೆ ಅದನ್ನೆಲ್ಲ ಇಟ್ಟು ಅಲ್ಲಿಂದ ಹೋಗ್ತಾನೆ. ಎಂಥ ಮಗನ ತಂದೆಯನಪ್ಪ ನಾನು. ನಿನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಮಹಾದೇವ. ಅದಕ್ಕಿಂತ ಹೆಚ್ಚಾಗಿ ನಾನು ನಿನಗೆ ಅಪ್ಪ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ.
ಹೆಂಡತಿ ಭವಿಷ್ಯನ ಹಾಳಾಗಬಾರ್ದು ಅಂತ ಮಾಡಿರೋ ಅವಮಾನ ನುಂಗ್ಕೊಂಡು ಮಾಡಿರೋ ಸಹಾಯನೂ ಹೇಳಲ್ಲ ಅಂತಿದ್ಯಲ್ಲ ಮಹಾದೇವ, ನಿನ್ನನ್ನು ಗಂಡನಾಗಿ ಪಡೆಯೋಕೆ ಕಾವ್ಯ ಪುಣ್ಯ ಮಾಡಿದಾಳೆ ಅಂತಾರೆ ಶ್ರೀನಿವಾಸ್. ಮಹಾದೇವ ಬೇಜಾರಿಂದ ಹೋಗ್ತಾ ಇರೋದನ್ನು ನೋಡಿ, ಇಂಥ ನಿಸ್ವಾರ್ಥ ಮಗನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ, ಹೆಮ್ಮೆ ಅನ್ನಿಸ್ತಿದೆ ಮಗನೇ, ನಿನ್ನ ನೋಡಿ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಮಹಾದೇವ ನಿಂತ್ಕೋ, ನಾನು ಬಂದೆ ಅಂತ ಶ್ರೀನಿವಾಸ್ ಕೂಗ್ತಾರೆ. ಈಚೆ ಕಾವ್ಯ ತಾತನ ರೂಮಿಗೆ ಬಂದು, ರಾಘವೇಂದ್ರ ತಾತ ಎಲ್ಲಿದ್ದೀರಾ? ಇವತ್ತು ಆ ಮಹಾದೇವ ಬಂದಾಗ ನೀವು ಇರಬೇಕು ಅಂತ ಹೇಳಿದ್ದೆ ಅಲ್ವಾ, ಎಲ್ಲೋದ್ರಿ ನೀವು? ತಾತ ಎಲ್ಲಿದ್ದೀರಾ ನೀವು? ಇವತ್ತು ಅವನಿಗೆ ನಾನು ಸರಿಯಾಗಿ ಉತ್ತರ ಕೊಟ್ಟೆ ಗೊತ್ತಾ? ಕಾಲೇಜಿಂದ ಬಂದಿದ್ದ ಪೇಪರ್ಸ್ನೆಲ್ಲ ಅವನ ಮುಖಕ್ಕೆ ಎಸೆದೆ. ಆ ಟೈಮಲ್ಲಿ ನೀವು ಇರಬೇಕಿತ್ತು. ಎಷ್ಟು ಚೆನ್ನಾಗಿರೋದು ಗೊತ್ತು ತಾತ, ಎಲ್ಲಿದ್ದೀರಾ ಅಂತ ಆಚೆ ಈಚೆ ನೋಡಿ, ಮನೇಲಿ ಇಲ್ವಾ ಇವರು ಅಂತ ನೋಡುವಾಗ ಟೇಬಲ್ ಮೇಲೆ ತಾತನ ವಿಗ್ಗು, ಗಡ್ಡ, ಮೀಸೆ ಎಲ್ಲ ಇರುತ್ತೆ. ಅದನ್ನು ತಗೊಂಡು ಕಾವ್ಯ ನೋಡ್ತಾ, ಇದು ನಿಜವಾದ ಕೂದಲು ಗಡ್ಡ ಅಲ್ವಾ, ವಿಗ್ಗ? ಹಾಗಾದರೆ ಅವರು ನಿಜವಾಗ್ಲೂ ತಾತ ಅಲ್ವಾ ಅಂತ ಅಲ್ಲೇ ಕುಸಿದು ಕೂತ್ಕೊಂಡು, ಹಾಗಿದ್ರೆ ಇದ್ಯಾರು ನನ್ನ ಜೊತೆ ವೇಷ ಹಾಕ್ಕೊಂಡು ನಾಟಕ ಆಡ್ತಿದ್ದಿದ್ದು ಅಂತ ಹಳೇದನ್ನೆಲ್ಲ ನೆನ್ಪು ಮಾಡ್ಕೋತಾಳೆ. ಈಚೆ ಮಹಾದೇವ ಮತ್ತೆ ತಾತನ ವೇಷ ಹಾಕ್ಕೊಂಡು ಕಾವ್ಯ ಹತ್ರ ಬಂದು, ನೀನು ಇಷ್ಟೆಲ್ಲ ಸಾಧನೆ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಪುಟ್ಟ ಉಡುಗೊರೆ ಕಣವ ಅಂತ ಬೊಕ್ಕೆನ ಹಿಡ್ಕೊಂಡು, ಅಂದಹಾಗೆ ಆ ನಿನ್ನ ಗಂಡ ದಂಡಪಿಂಡ ಮಹಾದೇವ ಬಂದಿದ್ನೇ ಇಲ್ಲಿಗೆ ಅಂತಾನೆ. ಇನ್ನಾದರೂ ನಾಟಕ ಮಾಡೋದು ನಿಲ್ಲಿಸ್ತೀಯಾ? ಇಷ್ಟು ದಿನ ನಿನ್ನ ನಾಟಕ ನಂಬ್ಕೊಂಡು ನಾನು ಮೋಸ ಹೋದೆ. ಇವತ್ತು ನಿನ್ನ ಬಗ್ಗೆ ಬಣ್ಣ ಬಯಲು ಮಾಡ್ತೀನಿ ಮಹಾದೇವ ಅಂತ ಅವನ ಗಡ್ಡ ತಲೆಯಲ್ಲಿರೋ ವಿಗ್ಗನ್ನು ಕಿತ್ತು ಬಿಸಾಕ್ತಾಳೆ ಕಾವ್ಯ. ಇಲ್ಲಿಗೆ ಈ